ಇದೆಲ್ಲ ಡಿಸೈನ್ ತೋಳು ಅಟ್ಯಾಚ್ ಮಾಡಿದ್ದು ಅದೆಲ್ಲ ರೆಡಿ ಆಗಿದೆ. ಇನ್ನು ಸೈಡ್ ಫಿಟ್ಟಿಂಗ್ ಹೆಂಗೆ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳಿ, ತೋರಿಸ್ತೀನಿ. ಎರಡು ಹಿಂಭಾಗ ಮತ್ತು ಮುಂಭಾಗ ಕರೆಕ್ಟಾಗಿ ಬಂದಿದ್ದಾವೆ. ಇದಕ್ಕೆ ಇನ್ನೊಂದು ನೀರೊಳಗೆ ಹಾಕಿಲ್ಲ ನೋಡಿ. ಇದೊಂದು ಸ್ಟಿಚ್ ಹಾಕೋಬೇಕು ನಾನು ಈಗ. ಒಂದೊಂದು ಹೊಲಿಗೆ ಹಾಕಿದ್ದಕ್ಕಂದ್ರೆ ಎರಡು ಹೊಲಿಗೆ ಹಾಕ್ಕೋಬೇಕು. ಅಂದರೆ ಹಾಕೋಣ. ಸ್ವಲ್ಪ ಸ್ಟಿಕ್ ಆಗಿ ಬರುತ್ತೆ. ಕರೆಕ್ಟಾಗಿ ಮಾಡ್ಕೊಂಡು ಇಲ್ಲಿ ಹಾಕೋಣ. ಆಯಿತು, ಇವಾಗ ಸೈಡ್ ಜೋಡಿಸ್ಕೊಳ್ಳೋಣ. ನಾವಿಲ್ಲಿ ಎರಡನ್ನೂ ಜೋಡಿಸ್ಕೊಂಡು ಫಸ್ಟಿಗೆ ಒಂದು ಈ ಥರ ಎರಡು ಹಾಕೋಣ. ನೋಡಿ, ನೀವು ಯಾವಾಗಲೂ ತೋಳು ಜೋಡಿಸಿರ್ತಕ್ಕಂಥ ಹೊಲಿಗೆ ಈ ರೀತಿ ಮೇಲ್ಗಡೆ ಬರೋ ಹಾಗೆ ನೋಡಿಕೊಂಡು ಹೊಲಿಗೆ ಹಾಕೋಣ. ಈ ಸೈಡ್ ಅಂತ ಜೋಡಿಸ್ಕೊಳ್ಳೋಣ. ಹಾಕ್ಕೊಂಡು ಇದಕ್ಕೆ ಕರೆಕ್ಟಾಗಿ ಒಂದು ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ರೂಢಿ ಇದ್ದರೆ ಮಾರ್ಕ್ ಹಾಕ್ಕೊಳ್ಳೋದೇನು ಬೇಕಾಗಲ್ಲ. ಹೊಲಿಗೆ ಆ ಕಡೆ ನೀಟಾಗಿ ಬರಿ ಅನ್ನೋದಕ್ಕೆ ಮಾರ್ಕ್ ಹಾಕ್ಕೋಬೇಕಾಗುತ್ತೆ. ಐದು ಮುಕ್ಕ ಒಂದೇ ವೇದಲ್ಲಿ ಹೊಲಿಗೆ ಬರಬೇಕು. ಅಂದರೆ ನಾವು ಹಿಡಿದಿದ್ದು ಕರೆಕ್ಟ್ ಅಂತ ಅರ್ಥ. ಹಿಂದ್ಗಡೆ ನಾವು ಮೂರು ಹೊಲಿಗೆ ಹಾಕಬೇಕು, ಇಲ್ಲ 4 ಹೊಲಿಗೆ ಹಾಕಬೇಕು. ಒಂದೆರಡು ಸರಿ ರಫು ಮಾಡಿ ಹಾಕ್ಕೊಂಡ್ರೆ ಹೊಲಿಗೆ ಬಿಚ್ಚಂಗಿಲ್ಲ. ಸರಿ ಈಚಿಗಿರ್ತಕ್ಕಂಥ ಹೊಲಿಗೆ ಬಿಚ್ಚಂಗಿಲ್ಲ. ಈಗ ಸ್ಟಾರ್ಟಿಂಗು ಮತ್ತು ಎಂಡ್ ಹೊಲಿಗೆ ಹಾಕ್ಬೇಕಂದ್ರೆ ಈಗ ಸ್ಟಾರ್ಟ್ ಮಾಡಬೇಕಾದ್ರೆ ಈ ಒಂದೆರಡು ಸರಿ ರಫು ಮಾಡ್ಕೊಂಡು ಇಲ್ಲಿ ಈ ರೀತಿಯಾಗಿ ರಫು ಹಾಕ್ಕೋಬೇಕು. ಹೊಲಿಗೆ ಬಿಚ್ಚೋದಿಲ್ಲ. ಹಾಗಿದ್ರೆ ನಾನು ಒಂದೊಂದು 4 ಸ್ಟಿಚ್ ಹಾಕಿರ್ತೇನೆ. ಒಂದು ಹೊಲಿಗೆ ನಡುವೆ ಒಂದು 1/4 ಇಂಚಿನ ಗ್ಯಾಪ್ ಬಿಟ್ಟು ಹಾಕೋದು. ಒಂದು ಹೊಲಿಗೆಗೆ 1/4 ಇಂಚ್ ಗ್ಯಾಪ್ ಬಿಟ್ಟು ಹಾಕೊಂಡು
ನಾಲ್ಕು ಎಕ್ಸ್ಟ್ರಾ ಏನು ಥರ ಬಂದಿರುತ್ತಲ್ಲ, ಇನ್ನು ಇದಕ್ಕೆ ನಾವು ಬ್ಯಾಕ್ ಟ್ಯಾಚ್ ಹಿಡಿಬೇಕು. ಬ್ಯಾಕ್ ಟ್ಯಾಚ್ ಇನ್ನೊಂದು ಯಾವ ಥರ ಹಿಡಿಬೇಕು ಅಂತಂದರೆ ಇದನ್ನು 4 ಭಾಗ ಮಾಡ್ಕೋಬೇಕು. ಹಿಂಭಾಗನ ಈ ಥರ ತೊಗೊಂಡು 4 ಭಾಗ ಮಾಡ್ಕೊಂಡು ಈ ಥರ ಹಿಡಿದು ಇಲ್ಲೇನು ಬರ್ತಲ್ಲ ಇಲ್ಲೇ ನಾವು ಇದು ಮಾಡ್ಕೊಂಡು ದಾಚಿಗೆ 10 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಿ. ಅಷ್ಟೇ 10 ಇಂಚ್ ಮಾರ್ಜಿನ್ ಮೇಲೆ ನಾವು ಹೊಲಿಗೆ ಹಾಕೋಬೇಕು. ಈ ಕಡೆ ತಂದು ದಾಚಿಗೆಯನ್ನು ಈ ಕಡೆ ಸೈಡ್ ಫಿನಿಶಿಂಗ್ ಮಾಡ್ಕೊಳ್ತೀವಿ. ಕೆಲಸ ಭಾಳ ಇರ್ತದೆ. ಅದನ್ನು ಕರೆಕ್ಟಾಗಿ ಮಾಡ್ತಿದ್ರೆ ಬ್ಲೌಸು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಡಿಸೈನ್ ಬಂದಿದೆ ಬ್ಲೌಸು. ಅದು ಹೇಗಾಗಿದೆ ಡಿಸೈನ್. ಮತ್ತು ಇದನ್ನೇ ಫ್ರಂಟ್ ಒಂದು ಸೈಡ್ ಮಾತ್ರ ಡಿಸೈನ್ ಮಾಡಿದ್ದೀನಿ. ಒಂದು ಕಡೆ ಬಟ್ಟೆ ಅವ್ರದ್ದು ಕಡಿಮೆ ಇತ್ತು, ಹೀಗಾಗಿ ಇಲ್ಲಿ ಇನ್ನೂ ಐರನ್ ಆಗಿದ್ದರೆ ಫಿನಿಶಿಂಗ್ ಆಗಿಂದ ಇನ್ನೂ ನೀಟಾಗಿ ಕಾಣಿಸುತ್ತೆ. ಈ ಥರ ಮಾಡಿ ಓಕೆನಾ. ನಿಮಗೆ ಈ ಥರ ಬ್ಲೌಸ್ ಇಷ್ಟ ಆದರೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾನು ಮಾಡ್ತೀನಿ. ನನಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ.